ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯದಲ್ಲಿ ರೈತರ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ನಾವು ರೈತರ ಪರ ಸರ್ಕಾರ, ಅನ್ನದಾತನಿಗೆ ಸಹಾಯ ಮಾಡೋದೇ ನಮ್ಮ ಉದ್ದೇಶ ಅನ್ನೋದು ಬರೀ ಮಾತುಗಳಿಗಷ್ಟೇ ಸೀಮಿತ ಮಾಡಿಕೊಂಡಿವೆ. ಯಾವ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಕೂಡ ರೈತರ ಸಮಸ್ಯೆಗಳಿಗೆ ಮಾತ್ರ ಪೂರ್ಣ ವಿರಾಮ ಬಿದ್ದಿಲ್ಲ. ಸರ್ಕಾರದ ಭರವಸೆಗಳು ಈಡೇರದ ಕಾರಣ ಬೀದರ್ನಲ್ಲಿ ರೈತರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಹಿಂದಿನ ಧರಣಿಯ ಬಳಿಕವೂ ಸಮಸ್ಯೆಗಳು ಬಗೆಹರಿಯದೇ ಇರೋದ್ರಿಂದ ಸರ್ಕಾರದ ವಿರುದ್ಧ ತೀವ್ರ ಹೋರಾಟಕ್ಕೆ ಮುಂದಾಗಿ ಎಚ್ಚರಿಕೆ ನೀಡಲಾಗಿದೆ. ಹಾಗಾದರೆ ರೈತರು ಆಗ್ರಹಿಸಿದಂತಹ ಬೇಡಿಕೆಗಳು ಯಾವುವು? ಸರ್ಕಾರಕ್ಕೆ ನೀಡಿದ ಎಚ್ಚರಿಕೆ ಆದ್ರೂ ಏನು ಅನ್ನೋದನ್ನ ಹೇಳ್ತೀನಿ ಈ ಸ್ಟೋರಿಲಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಸರ್ಕಾರದ ಭರವಸೆಗಳು ಇದುವರೆಗೂ ಕೂಡ ಈಡೇರದ ಕಾರಣ ಬೀದರ್ನಲ್ಲಿ ರೈತರ ಅಸಮಾಧಾನ ಭುಗಿಲೆದ್ದಿದೆ. ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಜಿಲ್ಲಾಧಿಕಾರಿಗಳ ಬಳಿ ತೆರಳಿದ್ದಾರೆ. ಬಿಎಸ್ಎಸ್ಕೆ ಪುನಾರಂಭ, ಸಾಲ ಮನ್ನಾ ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾದ ಪ್ರಮುಖರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸೋಮವಾರ ಮನವಿ ಸಲ್ಲಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಆದರೆ ಇದೇ ವಿಚಾರ ಸಂಬಂಧ ಇಂದು ಬೀದರ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. 2025 ಅಕ್ಟೋಬರ್ 12ರಿಂದ 18ರವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ರೈತರ ಬೇಡಿಕೆಗಳಿಗೆ ಸ್ಪಂದಿಸಿ ಸಚಿವರ ಭರವಸೆಯ ಮೇರೆಗೆ ಧರಣಿಯನ್ನ ಹಿಂಪಡೆಯಲಾಗಿದ್ರೂ ಕೂಡ ಹಲವು ಪ್ರಮುಖ ಸಮಸ್ಯೆಗಳು ಇನ್ನೂ ಬಗೆಹರಿಯದೆ ಹಾಗೆ ಉಳಿದಿವೆ ಎಂದು ಆರೋಪಿಸಿದ್ದಾರೆ. ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ಪಾವತಿಸುವುದು, ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭಿಸಿ ಸರ್ಕಾರದಿಂದ ವಿಶೇಷ ಅನುದಾನ ಒದಗಿಸುವಂತೆ ಶಿಫಾರಸು ಮಾಡಬೇಕು. ರೈತರ ಸಾಲ ಮನ್ನಾ, ರೈತರಿಗೆ 6 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಸೌಲಭ್ಯ, ಅಗತ್ಯ ಬೀಜ ಮತ್ತು ಗೊಬ್ಬರವನ್ನ ಪಿಕೆಪಿಎಸ್ ಮುಖಾಂತರ ಪೂರೈಸುವುದು, ನಕಲಿ ಬೀಜ ಹಾಗೂ ಗೊಬ್ಬರ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಸಕ್ಕರೆಯ ಬೆಂಬಲ ಬೆಲೆಯನ್ನ ಪ್ರತಿ ಕ್ವಿಂಟಲ್ಗೆ 5,000 ರೂಪಾಯಿ ನಿಗದಿಪಡಿಸುವುದು ಹಾಗೂ ಕಾರಂಜ ಅಣೆಕಟ್ಟಿನ ಕಾಲುವೆಗಳ ಮೂಲಕ ರೈತರ ಹೊಲಗಳಿಗೆ ನೀರು ಹರಿಸುವಂತೆ ಕ್ರಮ ಕೈಗೊಳ್ಳಬೇಕು. ಎಲ್ಲಾ ಬೇಡಿಕೆಗಳನ್ನ ಶೀಘ್ರ ಈಡೇರಿಸಬೇಕು. ಜೊತೆಗೆ ಇನ್ನೂ ಒಂದು ದಿನ ಸಮಯ ಕೊಡ್ತೀವಿ. ಒಂದು ವೇಳೆ ನಾವು ಆಗ್ರಹಿಸಿದ ಬೇಡಿಕೆಗಳು ಈಡೇರಿಕೆ ಆಗದಿದ್ರೆ ತೀವ್ರ ಹೋರಾಟ ಕೈಗೊಳ್ಳುವುದಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಎಚ್ಚರಿಸಿದೆ. ಇದೀಗ ರೈತರ ಸಹನಶೀಲತೆ ಮೀರಿದಂತಾಗಿದೆ. ವರ್ಷಗಳಿಂದ ಕೇಳಿ ಬರ್ತಾ ಇದ್ದಂಥ ಬೇಡಿಕೆಗಳು ಇನ್ನೂ ಕಾಗದದಲ್ಲೇ ಉಳಿದಿರುವುದು ಸರ್ಕಾರದ ಕಾರ್ಯಕ್ಷಮತೆಯ ಮೇಲೆಯೇ ಪ್ರಶ್ನೆ ಎಬ್ಬಿಸುತ್ತಿದೆ. ರೈತರ ಸಮಸ್ಯೆಗಳು ಕೇವಲ ಮಾತಿನ ಮಟ್ಟದಲ್ಲೇ ಅಲ್ಲ, ತಕ್ಷಣದ ಕ್ರಮಗಳ ಮೂಲಕ ಪರಿಹಾರ ಕಂಡುಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಇಲ್ಲದಿದ್ರೆ ಬೀದರ್ನಲ್ಲಿ ಪ್ರಾರಂಭವಾದಂತ ಈ ಹೋರಾಟ ರಾಜ್ಯವ್ಯಾಪಿ ಪಸರಿಸುವಂತ ಸಾಧ್ಯತೆ ಇದೆ. ಸರ್ಕಾರ ಕೂಡಲೇ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.